ಇವತ್ತೇನು ಅವರು ಬಂಗಾರಪ್ಪ ಅನ್ನೋ ಹೆಸರನ್ನು ಉಪಯೋಗ ಮಾಡ್ತಾರೆ ಮತ್ತು ದುರುಪಯೋಗನೂ ಮಾಡ್ತಾಯಿದ್ದಾರೆ. ಬಂಗಾರಪ್ಪ ಅನ್ನೋ ಹೆಸರು ಒಂದು ಸಮಾಜದಿಂದ ಬಂದಿರೋದಲ್ಲ. ಅದಕ್ಕೆ ವೀರಶೈವ ಸಮಾಜದವರು ಕಾಂಟ್ರಿಬ್ಯೂಷನ್ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ಈಡಿಗರದ್ದು ಕಾಂಟ್ರಿಬ್ಯೂಷನ್ ಇದೆ, ಬ್ರಾಹ್ಮಣರದ್ದು ಕಾಂಟ್ರಿಬ್ಯೂಷನ್ ಇದೆ. ಎಲ್ಲ ಪ್ರತಿಯೊಬ್ಬರು ಸೇರಿಬಿಟ್ಟು ಅದು ಬಂಗಾರಪ್ಪ ಆಗಿರೋದು. ಬಟ್ ಅದನ್ನು ಒಂದು ಜಾತಿಗೆ ಸೀಮಿತವಾಗಿ ಮಾಡಿರ್ತಕ್ಕಂಥದ್ದು ಹೆಂಗೆ ಮಾಡಿದ್ರಿ? ಇವ್ರು ಜಾತಿಗೆ ಸೀಮಿತ ಮಾಡೋದಕ್ಕೆ ಯಾಕೆ ಹೊರಟ್ರು ಅದನ್ನು? ಅದಕ್ಕೆ ಮೊನ್ನೆ ಯಡಿಯೂರಪ್ಪನವರು ಮಾತನಾಡಬೇಕಾದ್ರೆ ಬಂಗಾರಪ್ಪನವರ ಪ್ರತಿಮೆ ಇಲ್ಲಿ ನಿಂತಿದೆ, ಅವರು ಇದು ಮುಂದೆ ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ದು. ಅವರೇ ಕೊಟ್ಟಿದ್ದಾರೆ ಪ್ರತಿಮೆನ. ಸರ್ಕಾರ ಇದ್ದಾಗ ಬಂಗಾರಪ್ಪನವ್ರ ಪ್ರತಿಮೆ ಕೊಟ್ಟವರು ಅವರು. ಇವತ್ತು ಜನಸಾಮಾನ್ಯರು ಎಲ್ಲರೂ ಕೂಡ ಅಲ್ಲೇ ನೋಡ್ಕೊಂಡು ಬಂಗಾರಪ್ಪನವರಿಗೆ ನಮನಮಯನ್ನು ಹೇಳ್ಕೊಂಡು ಓಡಾಡ್ತಾರೆ ಹೊರತು ನಮ್ಮ ನಾಯಕರುಗಳು ಅಂತ ಹೇಳಿ. ಅಂದರೆ ಸಮಾಜವನ್ನು ನೀವು ಕಟ್ಟಬೇಕು ಅನ್ನೋದಾದರೆ ಇದನ್ನು ಭಾಳ ಮುಖ್ಯವಾಗಿ ನಾವು ಸಂಘಟನೆ